ಮಧ್ಯದಲ್ಲಿರ್ತಕ್ಕಂಥ ಅಂಶಗಳನ್ನು ಓದ್ದೆ ಜೈ ಹಿಂದ್ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು ಬಹುಶಃ BJPಯಿಂದ ಮಾತ್ರ ಸಾಧ್ಯ. ಇಂಥ ಒಂದು ನಡವಳಿಕೆಯನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಅವ್ರಿಗೆ ಮಾನಸಿಕವಾಗಿ ಏನಾದರೂ ಸಮತೋಲನ ಕಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಅದು ದುರಾಂಕಾರದ ಪರಮಾವಧಿ, ಅದು BJPಗೆ ಮಾತ್ರ ಸಾಧ್ಯ. ರಾಜ್ಯ ಸರ್ಕಾರಕ್ಕೆ 40% ನೀವು ಕೊಡಿ ಅಂತ ಹೇಳ್ತೀರಲ್ಲ, ರಾಜ್ಯ ಸರ್ಕಾರವನ್ನು ವಿಶ್ವಾಸಕ್ಕೆ ತಗೊಂಡಿದ್ದೀರಾ? ರಾಜೀವ್ ಗೌಡ ಬಂಧನ ಆಗಿಲ್ಲ ಸರ್, ಇನ್ನು ಯಾವಾಗ ಬಂಧನ ಆಗುತ್ತೆ ಸರ್? ಸರ್ಕಾರ ರಕ್ಷಣೆ ಕೊಡ್ತಾ ಇದೆ ಏನು ಸರ್? ಖಂಡಿತ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಅವರು ತಲೆಮರೆಸ್ಕೊಂಡಿದ್ದಾರೆ, ಎಲ್ಲ ರೀತಿ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಹಲವಾರು ಕಡೆ ಅವರನ್ನು ಅಲ್ಲೇನು ಮಾಹಿತಿ ಬಂದ ನಂತರ ಹುಡ್ಕೊಂಡು ಹೋಗಿದ್ದಾರೆ, ಆದರೆ ಅವರಲ್ಲಿ ಲಭ್ಯ ಇಲ್ಲ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ರಾಜಿ ಮಾಡಿಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಇದೀಗ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೋಡಿ, ಈಗ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ, ಭಾಳ ವಿಭಿನ್ನವಾದಂಥ ಘಟನೆ. ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಇಲ್ಲ ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡದೆ ದೂರ ಉಳಿತಕ್ಕಂಥದ್ದು, ಇಲ್ಲ ಬಂದು ಅದನ್ನು ಓದ್ದೇನೆ ಹೋಗಿರ್ತಕ್ಕಂಥ ಉದಾಹರಣೆ. ಆದರೆ ಇಲ್ಲಿ ಪ್ರಾರಂಭ ಮಾಡಿ ಮತ್ತು ಮಧ್ಯದಲ್ಲಿರ್ತಕ್ಕಂಥ ಅಂಶಗಳನ್ನು ಓದ್ದೆ ಜೈ ಹಿಂದ್ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು ಇದೊಂದು ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅಪಹರಣ ಮಾಡತಕ್ಕಂಥ ಒಂದು ಕೆಲಸ. ಇದು ಬಹುಶಃ BJPಯಿಂದ ಮಾತ್ರ ಸಾಧ್ಯ. ಇಂಥ ಒಂದು ನಡವಳಿಕೆಯನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಅವ್ರಿಗೆ ಮಾನಸಿಕವಾಗಿ ಏನಾದರೂ ಸಮತೋಲನ ಕಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ರಾಜಕಾರಣವನ್ನು ಈ ಮಟ್ಟಕ್ಕೂ ಕೊಂಡೊಯ್ತಕ್ಕಂಥ ಏನಾದರೂ ಒಂದು ಬುದ್ಧಿವಂತಿಕೆ ಅಥವಾ ಆ ಒಂದು ಅಡಾಸಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಅದು ದುರಾಂಕಾರದ ಪರಮಾವಧಿ, ಅದು BJPಗೆ ಮಾತ್ರ ಸಾಧ್ಯ. ಅದರಿಂದ ಕೇಂದ್ರ ಸಚಿವರು ನಿನ್ನೆ ಹೇಳಿದರು NRGಯಲ್ಲಿ ಅಂದರೆ ಭ್ರಷ್ಟಾಚಾರ ಆಗ್ತಾ ಇತ್ತು, ಸೊ ಅದರಲ್ಲಿ ನಾವು ಕಾಯ್ದೆಯನ್ನು ಬದಲಾಯಿಸಿದ್ದೀವಿ, ಪಾರದರ್ಶಕವಾಗಿ ಈಗ ಆಗುತ್ತೆ ಕಾಯ್ದೆ ಅಂತ. ರಾಮ್ಜಿ ನೋಡಿ, ಸ್ಪಷ್ಟತೆ ಇಲ್ಲ. ಈಗ ನೀವು ಏನಾದರೂ ಭ್ರಷ್ಟಾಚಾರ ನಡೀತಕ್ಕಂಥದ್ದಕ್ಕೆ ಒಂಬಡ್ಸ್ಮನ್ ಇದ್ದಾರೆ, ನಿರಂತರವಾಗಿ ಅದನ್ನು ಒಂದು ಭ್ರಷ್ಟಾಚಾರ ರಹಿತವಾಗಿ ಆ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಹಲವಾರು ಅವಕಾಶಗಳಿದ್ದಾವೆ ಮತ್ತು ಮಾಡಿಕೊಂಡೇ ಬಂದಿದ್ದಾರೆ. ಈಗ ಹಿಂದೆನೂ ಮಾಡಿದ್ದಾರೆ, ಈಗಲೂ ಮಾಡಿದ್ದಾರೆ. ಆದರೆ ನೀವು ಏಕಾಏಕಿ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಇರ್ತಕ್ಕಂಥ ಒಂದು ಕಾಯ್ದೆಯನ್ನು ನೀವು ಅದನ್ನು ತೆಗಿತಕ್ಕಂಥದ್ದೇನು ಮತ್ತು ಅದರಲ್ಲಿ ಭಾಳ ಸ್ಪಷ್ಟತೆಗಳಿಲ್ಲ. ನೀವು ರಾಜ್ಯ ಸರ್ಕಾರಕ್ಕೆ 40% ನೀವು ಕೊಡಿ ಅಂತ ಹೇಳ್ತೀರಲ್ಲ, ರಾಜ್ಯ ಸರ್ಕಾರವನ್ನು ವಿಶ್ವಾಸಕ್ಕೆ ತೊಗೊಂಡಿದ್ದೀರಾ? ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆಯಾ? ಈ ಕಾಯ್ದೆ ಬಗ್ಗೆ ಮೂಲ ಕಾಯ್ದೆ ಏನಿತ್ತು ಅದರಲ್ಲಿರ್ತಕ್ಕಂಥ ಅಂಶಗಳು ಇಲ್ಲಿ ಭಾಳಷ್ಟು ಇಲ್ಲವೇ ಇಲ್ಲ. ನೀವು ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ತೆಗೆದುಕೊಳ್ತಾ ಇಲ್ಲ. ಗ್ರಾಮ ಪಂಚಾಯಿತಿಗಳಿಗೆ ತಂದೆ ಆದಂಥ ಅಧಿಕಾರ ಇತ್ತು, ಏನು ಕಾಮಗಾರಿ ತೊಗೋಬೇಕು ಅಂತಕ್ಕಂಥದ್ದು ಕಾನೂನಿನ ವ್ಯಾಪ್ತಿಯಲ್ಲಿ. ಆದರೆ ಇವತ್ತು ನೀವು ಪ್ರಧಾನಮಂತ್ರಿ ಗತಿಶಕ್ತಿ ಪೋರ್ಟಲ್ ಮುಖಾಂತರ ಆಗಬೇಕು ಮತ್ತು ಬೇರೆ ಬೇರೆ ಏನೇನೋ ನೀವು ಹೇಳ್ತೀರಲ್ಲ, ಇದು ಯಾವ ರೀತಿ ಸರಿ? ಇದು ಕನ್ವರ್ಜೆನ್ಸ್ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಏನು ಆ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದಕ್ಕೆ ಕನ್ವರ್ಜೆನ್ಸ್ ಮಾಡಬೇಕು. ನೀವು ಸೂಚಿಸುವಂಥದ್ದಕ್ಕೆ ಕನ್ವರ್ಜೆನ್ಸ್ ಮಾಡಬೇಕು ಅಂತ ಈ ಥರ ಹೇಳ್ಕೊಂಡೋದ್ರೆ ಭಾಳಷ್ಟು ನ್ಯೂನತೆಗಳಿದ್ದಾವೆ. ಅದನ್ನು ವಿಶೇಷವಾಗಿ ಇದರಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗಿತಕ್ಕಂಥದ್ದು, ನೀವು ಏನು ಅದರಲ್ಲಿ ಲೋಪದೋಷಗಳು ಅಕಸ್ಮಾತ್ ಇದ್ದು ಏನಾದರೂ ದುರುಪಯೋಗ ಆಗ್ತಾ ಇದ್ದರೆ ಅದನ್ನು ಏನೋ ಸರಿ ಮಾಡ್ತಕ್ಕಂಥದ್ದು ಮತ್ತು ಏನು ಚೆಕ್ಸ್ ಆ್ಯಂಡ್ ಮೆಷರ್ಸ್ ಆಗ್ತಕ್ಕಂಥ ಅವಕಾಶ ಇತ್ತು. ಏಕಾಏಕಿ ಅದನ್ನು ಬದಲಾವಣೆ ಮಾಡುವಂಥದ್ದು ಏನಿದು? ಈಗ ಅವರು 11 ವರ್ಷದಲ್ಲಿ ಮಾಡ್ತಾ ಇರೋದೇ ಅದು. ಏನು ಹಿಂದೆ ಸರ್ಕಾರಗಳಲ್ಲಿ ಕಾರ್ಯಕ್ರಮಗಳಿತ್ತು ಅದರ ಹೆಸರುಗಳನ್ನು ಬದಲಾಯಿಸ್ತಕ್ಕಂಥದ್ದೇ ದೊಡ್ಡ ಕೆಲಸ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಈಗ ತಮಿಳುನಾಡು CM ಸ್ಟಾಲಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಾಜ್ಯಪಾಲರ ಭಾಷಣದ ಸಂಪ್ರದಾಯವನ್ನೇ ಕೈ ಬಿಡಬೇಕು ಅನ್ನೋ ಮಾತನ್ನ, ಅಂದರೆ ಸದನಗಳ ವಿಚಾರದಲ್ಲಿ, ಜಂಟಿ ಸದನಗಳ ವಿಚಾರ. ಬಹುಶಃ ಈ ರೀತಿಯಾದಂಥ ನಡವಳಿಕೆಗಳು ಏನೀಗ ರಾಜಭವನ್ ಅಂತಿರೋ ಲೋಕಭವನ್ ಅಂತಿರೋ ಸಂವಿಧಾನದ ಒಂದು ಸ್ಥಾನ, ಅದು ಸಂವಿಧಾನ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಲ್ಲಿಂದ ಈ ರೀತಿಯಾಗಿ ರಾಜಕೀಯವನ್ನು ಬೆರೆಸುವಂಥ ಕೆಲಸ ಆದಾಗ ಖಂಡಿತ ಆ ರೀತಿ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಕೊನೆಯದಾಗಿ
ರಾಜುಗೌಡ ಬಂಧನ ಆಗಿಲ್ಲ ಸರ್, ಇನ್ನು ಯಾವಾಗ ಬಂಧನ ಆಗುತ್ತೆ ಸರ್? ಸರ್ಕಾರವೇ ರಕ್ಷಣೆ ಕೊಡ್ತಾ ಇದೆ ಏನು ಸರ್ ಅದು? ಖಂಡಿತ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರನ್ನ ರಕ್ಷಣೆ ಮಾಡೋಂಥ ಪ್ರಶ್ನೆ ಇಲ್ಲ. ಅವರು ತಲೆಮರೆಸ್ಕೊಂಡಿದ್ದಾರೆ, ಎಲ್ಲ ರೀತಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಲವಾರು ಕಡೆ ಅವರನ್ನು ಅಲ್ಲೇನು ಮಾಹಿತಿ ಬಂದ ನಂತರ ಹುಡ್ಕೊಂಡು ಹೋಗಿದ್ದಾರೆ, ಆದರೆ ಅವರಲ್ಲಿ ಲಭ್ಯ ಇಲ್ಲ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ರಾಜಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಅಂದರೆ ಬಂಧನ ಆಗುತ್ತೆ ಅಂತೀರಿ ರಾಜು? ಖಂಡಿತ. ನಾವು ನಿನ್ನೆ ಹೈಕೋರ್ಟಲ್ಲಿ ಅವರ ಏನು FIR ರದ್ದತಿಗೆ ಕೇಳಿದ್ರು, ಅದನ್ನು ತಳ್ಳಿ ಹಾಕಿದ್ದಾರೆ ಹೈಕೋರ್ಟು. ಭಾಳ ಸೀರಿಯಸ್ ಆಗಿ ಹೈಕೋರ್ಟ್ ಇದನ್ನು ಪರಿಗಣಿಸಿದೆ. ಸ್ಥಳೀಯವಾಗಿ ನಮ್ಮ ಜಿಲ್ಲಾ ಮಟ್ಟದ ಕೋರ್ಟಲ್ಲೂ ಅವರ ಬೇಲ್ ಅಪ್ಲಿಕೇಶನ್ ಬಗ್ಗೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನಾವಂತೂ ನಮ್ಮ ಪೊಲೀಸ್ ಅವರಂತೂ ಅವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅವ್ರನ್ನ ಬಂಧಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. UV ಸ್ಟಾರ್ ಸಚಿವ ಸುಧಾಕರ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.